ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶು ಕಿಚನ್. ನಾನಿವತ್ತು ಸಿಂಪಲ್ಲಾಗಿ ಮನೇಲಿ ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ಇರುತ್ತಲ್ಲ, ಆವಾಗ ಮನೇಲಿ ಯಾವ ಥರ ಅದನ್ನು ಔಷಧಿನ ತಯಾರು ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸುಮಾರು 6 ತಿಂಗಳು ಮಕ್ಕಳಿಂದ ದೊಡ್ಡವ್ರವರೆಗೂ ಈ ಥರ ಔಷಧಿಗಳನ್ನ ನೀವು ತಗೊಳ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮೊದಲಿಗೆ ನಾನು ದೊಡ್ಡ ಪತ್ರೆ ಎಲೆಗಳನ್ನ ತಗೊಂಡಿದ್ದೀನಿ. ಒಂದು 7-8 ಎಲೆಗಳು ಮತ್ತು ಕಪ್ಪು ತುಳಸಿ, ಕೃಷ್ಣ ತುಳಸಿ ಬರುತ್ತಲ್ವ, ಅದನ್ನು ಕೂಡ ತಗೊಂಡು 2 ಕಾಳು ಮೆಣಸು ಕೂಡ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಬಾಣಲಿಗೆ ಅದನ್ನ ಹಾಕ್ಕೊಂಡು, ಅದು ಬಾಣಲಿ ಫುಲ್ ಡ್ರೈ ಆಗಿರಬೇಕು. ಯಾವುದೇ ನೀರು ಗೀರು ಎಣ್ಣೆ ಏನು ಸೇರಿಸೋಗಿಲ್ಲ. ಫುಲ್ಲು ಡ್ರೈ ರೋಸ್ಟಲ್ಲಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬಿಸಿ ಇರುವಾಗಲೇ ಒಂದು ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುಟ್ಟಬೇಕು. ಅದು ಫುಲ್ಲು ಎಲ್ಲ ರಸ ಬಿಡೋವರೆಗೂ ಅದನ್ನು ಚೆನ್ನಾಗಿ ಕುಟ್ಕೊಂಡ್ರೆ ನೋಡಿ ಈ ಥರ ಅದರಲ್ಲಿ ಇಷ್ಟು ಚಿಕ್ಕ ಆಗಿಬಿಡುತ್ತೆ ಸೊಪ್ಪು. ಜಾಸ್ತಿ ಯಾಕಂದರೆ ಅದರಲ್ಲಿ ಜಾಸ್ತಿ ರಸ ಬರೋದಿಲ್ಲ, ಇಷ್ಟು ಕಮ್ಮಿ ರಸ ಬರುತ್ತೆ. ಅದು ಒನ್ ಟೈಮ್ ಔಷಧಿಗೆ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಕುಟ್ಟಿ ಈ ಥರ ಮಾಡಿದ್ರೆ ಈ ಥರ ಅದರಲ್ಲಿರೋ ರಸ ಎಲ್ಲ ಈಚೆ ಬರುತ್ತೆ. ಇದರಿಂದ ಕೆಮ್ಮು ಕಫ ನೆಗಡಿ ಎಲ್ಲ ಮಕ್ಕಳಿಗೆ ಹೋಗುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್.